ಇನ್ನು ಮಹಾಕುಂಭಮೇಳ ಕಾಲ್ತುಳಿತದ ಬಗ್ಗೆ ಸಂಸದೆ ಜಯಾ ಬಚ್ಚನ್ ಕೂಡ ಹೊಸ ಬಾಂಬನ್ನ ಸಿಡಿಸಿದ್ದಾರೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರ ರಾಶಿ ರಾಶಿ ಹೆಣಗಳನ್ನ ನದಿಗೆ ಎಸೆಯಲಾಗಿದೆ. ಇದರಿಂದ ಮಹಾಕುಂಭಮೇಳದ ನೀರು ಕಲುಷಿತಗೊಂಡಿದೆ. ಸಾಮಾನ್ಯ ಜನರಿಗಾಗಿ ಕುಂಭಮೇಳದಲ್ಲಿ ಸಮರ್ಪಕ ವ್ಯವಸ್ಥೆ ಸಹ ಮಾಡಿಲ್ಲ. ಈ ವಿಷಯವನ್ನ ಯಾರೂ ಬಹಿರಂಗವಾಗಿ ಮಾತನಾಡ್ತಾ ಇಲ್ಲ. ಯೋಗಿ ಆದಿತ್ಯನಾಥ್ ಸರ್ಕಾರ ಸರಿಯಾಗಿ ನಿರ್ವಹಣೆಯನ್ನ ಮಾಡಿಲ್ಲ ಅನ್ನುವಂತಹ ಆರೋಪವನ್ನ ಜಯಾ ಬಚ್ಚನ್ ಮಾಡೋ ಮೂಲಕವಾಗಿ ರಾಜ್ಯಸಭೆಯಲ್ಲಿ ಅವರು ಕೂಡ ಧ್ವನಿ ಎತ್ತಿದ್ದಾರೆ. ಮಹಾಕುಂಭಮೇಳದಲ್ಲಿ ಸಾವನ್ನಪ್ಪಿರುವ ಸಂಖ್ಯೆ ದೊಡ್ಡದಿದೆ. ಅದು ಸಾವನ್ನಪ್ಪಿದ ನಂತರದಲ್ಲಿ ಅವರುಗಳ ಬಾಡಿಯನ್ನ ನದಿಗೆ ಎಸೆಯಲಾಗಿದೆ. ಈ ಮೂಲಕ ಕುಂಭಮೇಳಕ್ಕೆ ಸ್ನಾನಕ್ಕೆ ಯಾರ್ಯಾರು ಹೋಗ್ತಾ ಇದ್ದಾರೆ, ಕಲುಷಿತ ನೀರಿನಲ್ಲಿ ಅವರು ಮಿಂದೇಳ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಇವತ್ತು ಆಡಿದ್ದಾರೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಯಾವ ರೀತಿಯಾದಂತಹ ರಾಜಕೀಯ ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಇಂತಹ ಕೇಸ್ಗಳಲ್ಲಿ ರಾಜಕೀಯ ಸೂಕ್ತ ಅಲ್ಲ ಅನ್ನೋದಾದ್ರೂ ಕೂಡ ಅದಕ್ಕೇನು ಕೊನೆ ಬೀಳ್ತಿಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬೀರಿಂದ. ಶಬೀರ್, ಈಗ ಇಂಥ ಘಟನೆಗಳಾದಾಗ ಅಲ್ಲಿ ಎಲ್ಲರೂ ಕೂಡ ಹೋಗ್ತಾರೆ, VIP ಹೋಗ್ತಾರೆ, ಸಾಮಾನ್ಯರು ಕೂಡ ಹೋಗ್ತಾರೆ. ಯಾರ್ದಾದ್ರೂ ಒಬ್ಬರ ಗಮನಕ್ಕೆ ಬರಬೇಕಲ್ವಾ? ಯಾರಾದರೂ ತಮ್ಮ ಮೊಬೈಲ್ನಲ್ಲಿ ಹಿಂಗೊಂದು ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಸೆರೆ ಹಿಡಿದೇ ಇರ್ತಾರಾ? ಅದರಲ್ಲೂ ಈಗ ತಂತ್ರಜ್ಞಾನದ ಕಾಲದಲ್ಲಿ ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ. ಇವರು ಹೇಳ್ತಾ ಇರೋದನ್ನ ಯಾವ ರೀತಿಯಾಗಿ ಯೋಚಿಸ್ಬೇಕು? ಇದೊಂದು ರಾಜಕೀಯ ಸ್ಟೇಟ್ಮೆಂಟ್ ಅಂತ ಭಾವಿಸ್ಬೇಕಾ, ಅಥವಾ ನಿಜಕ್ಕೂ ಅಲ್ಲಿ ಏನಾದರೂ ಆಗ್ತಾ ಇದೆಯಾ ಆ ಥರದ ಕಣ್ಣಾ ಮುಚ್ಚಾಲೆ? ದಿವ್ಯಾ ನೋಡಿ, ಮೌನಿ ಅಮಾವಾಸ್ಯೆ ದಿನದಂದು ಮಹಾಕುಂಭಮೇಳದಲ್ಲಿ ಏನು ಕಾಲ್ತುಳಿತ ಸಂಭವಿಸಿ 30 ಜನ ಸಾವನ್ನಪ್ಪಿದ್ರು ಮತ್ತೆ 90ಕ್ಕಿಂತ ಹೆಚ್ಚು ಜನರು ಗಾಯಗೊಂಡಿದ್ರು. ಇದು ಸರ್ಕಾರ ಕೊಟ್ಟಿರುವಂತಹ ಮಾಹಿತಿ. ಆದರೆ ಇದಾದ ಬಳಿಕವೂ ಕೂಡ ಸಾಕಷ್ಟು ವರದಿಗಳು ಆ ಮಹಾಕುಂಭಮೇಳದಲ್ಲಿ ಆಗ್ತಾ ಇರುವಂಥದ್ದು, ಸಾಕಷ್ಟು ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಕೂಡ ಈಗ ದಾಖಲಾಗ್ತಾ ಇರುವಂಥದ್ದು. ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಮಾಹಿತಿಗಳಿಲ್ಲ. ಹೀಗಾಗಿ ಸಾವು ನೋವುಗಳ ಸಂಖ್ಯೆ ಇನ್ನೂ ಕೂಡ ಅಧಿಕವಾಗಿರ್ಬೋದು. ಸರ್ಕಾರ ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೂಡ ಕೇಳಿಬಂದಿದ್ವು. ಈ ನಿಟ್ಟಿನಲ್ಲಿ ಈಗ ವಿರೋಧ ಪಕ್ಷಗಳು ಕೂಡ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡಬೇಕು ಮತ್ತೆ ಚರ್ಚೆಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಿರಂತರವಾದಂಥ ಹೋರಾಟವನ್ನ ಮಾಡ್ತಾ ಇದ್ವು. ಆರಂಭದಲ್ಲಿ ಲೋಕಸಭೆ ಶುರುವಾಗ್ತಾ ಇದ್ದಂತೆ ಲೋಕಸಭೆಯಲ್ಲಿ ವಿರೋಧ ಪಕ್ಷಗಳು ಚರ್ಚೆಗೆ ಆಗ್ರಹ ಮಾಡಿದ್ವು. ಆದರೆ ಸ್ಪೀಕರ್ ಓಂ ಬಿರ್ಲಾ ಅವರು ಇದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಪ್ರಶ್ನೋತ್ತರ ಕಲಾಪ ಆದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಅವಕಾಶವನ್ನ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಇದಾದ ಬಳಿಕ ಅಲ್ಲಿ ಯಾವುದೇ ರೀತಿಯಾದಂಥ ಈ ವಿಚಾರದ ಬಗ್ಗೆ ಚರ್ಚೆಗಳಾಗಿಲ್ಲ. ಆದರೆ ರಾಜ್ಯಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ SP ಸಂಸದೆ ಜಯಾ ಬಚ್ಚನ್ ಇಬ್ರು ಕೂಡ ಮಾತನಾಡಿರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಾ ಹೇಳ್ತಾರೆ, ಈ ಒಂದು ಪ್ರಕರಣದಲ್ಲಿ 1000ಕ್ಕಿಂತ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವರದಿಗಳು ನಮಗೆ ಸಿಗ್ತಾ ಇದ್ದಾವೆ. ಒಂದು ವೇಳೆ ನಾನು ಹೇಳೋದು ತಪ್ಪಾಗಿದ್ರೆ ಸರ್ಕಾರ ಅಧಿಕೃತವಾದಂತಹ ಮಾಹಿತಿಯನ್ನ ಟೇಬಲ್ ಮಾಡಲಿ, ರಾಜ್ಯಸಭೆಯಲ್ಲಿ ಇಟ್ಟು ಇಡೀ ದೇಶದ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಲಿ. ಯಾಕೆ ಅಂಕಿ ಸಂಖ್ಯೆಗಳ ವಿಚಾರದಲ್ಲಿ ಸುಳ್ಳು ಹೇಳುವಂಥದ್ದು ಅಥವಾ ಕಣ್ಣ ಮುಚ್ಚಾಲೆ ಆಡುವಂತ ಕೆಲಸವನ್ನ ಮಾಡ್ತಾ ಇದೆ? ನಿಖರವಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ಏನು ಸಮಸ್ಯೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿದ್ರು. ಯಾವಾಗ 1000 ಸಾವು ಅಂದ ತಕ್ಷಣ ಆಡಳಿತ ಪಕ್ಷದ ಸಂಸದರು ಕೂಡ ಇದಕ್ಕೆ ವ್ಯಾಪಕವಾದಂಥ ಟೀಕೆಯನ್ನ ವ್ಯಕ್ತಪಡಿಸಿದ್ರು. ಆದರೆ ಖರ್ಗೆ ಅವರು ನಿಮ್ಮ ಬಳಿ ಸಂಖ್ಯೆಗಳಿದ್ರೆ ದಯವಿಟ್ಟು ಅದನ್ನ ಸದನದ ಒಳಗಡೆ ಇಡಿ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಚಾಲೆಂಜ್ ಅನ್ನು ಹಾಕುವಂಥ ಕೆಲಸವನ್ನ ಕೂಡ ಮಾಡಿದ್ರು. ಇದೇ ಸಂದರ್ಭದಲ್ಲಿ SP ಸಂಸದೆ ಜಯಾ ಬಚ್ಚನ್ ಅವರು ಕೂಡ ಮಾತಾಡ್ತಾ ಸಾಕಷ್ಟು ಹೆಣಗಳನ್ನ ಗಂಗಾ ನದಿಗೆ ಎಸೆಯುವಂಥ ಕೆಲಸವನ್ನ ಮಾಡಲಾಗಿದೆ. ಈ ಮೂಲಕ ಅಂಕಿ ಅಂಶಗಳನ್ನ ಮುಚ್ಚಿಡುವಂಥ ಕೆಲಸವನ್ನ ಸರ್ಕಾರ ಮಾಡಿರುವಂಥದ್ದು. ಹೆಣಗಳ ರಾಶಿಯನ್ನ ಗಂಗಾ ನದಿಯಲ್ಲಿ ತೇಲಿ ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಗಂಗಾ ನದಿ ಕೂಡ ಅಪವಿತ್ರವಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈ ಹೇಳಿಕೆ ಕೂಡ ಸಾಕಷ್ಟು ಟೀಕೆಗೆ ಕೂಡ ಸದನದಲ್ಲಿ ಗುರಿಯಾಗಿರುವಂತದ್ದು. ದಿವ್ಯಾ.